ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಎದುರಾಗಿ ಜನತೆ ತತ್ತರಿಸಿ ಹೋಗಿದ್ದಾರೆ. ರೈತರು ಬೆಳೆ ಬೆಳೆಯೋಕ್ಕೆ ಆಗ್ತಾಯಿಲ್ಲ. ಕಾವೇರಿ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ. ಇದರ ನಡುವೆ ಪ್ರತಿದಿನ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಡುವಂತೆ ಕರ್ನಾಟಕ ನೀರು ನಿರ್ವಹಣಾ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾದ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಹಿರಿಯ ಹೋರಾಟಗಾರರು ಅವರೇ ಮಾತಾಡ್ಸೋಣ. ಪ್ರವೀಣ್ ಶೆಟ್ಟಿ ಅವರು ನಮಸ್ಕಾರ. ನಾವು ಪ್ರತಿ ಬಾರಿ ಈ ಥರ ಬರಗಾಲ ಬಂದಾಗ ಮತ್ತಷ್ಟು ತೊಂದರೆ ಕೊಡುವಂಥ ಕೆಲಸವನ್ನು ತಮಿಳುನಾಡು ಖ್ಯಾತೆ ತೆಗಿತಾನೆ ಇರುತ್ತೆ. ಈ ಬಾರಿ ಕೂಡ ಮತ್ತೆ ಈಗ ಪ್ರತಿದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಇವತ್ತು ನೀರನ್ನು ಬಿಡಲಿಕ್ಕೆ ನೀರು ಎಲ್ಲಿದೆ? ಕರ್ನಾಟಕದ ಯಾವ ಡ್ಯಾಮ್ಗಳಲ್ಲೂ ನೀರಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯ್ ಅವರು ಬಂದ ಮೇಲಾದ್ರೂ ಸರಿಯಾಗ್ಬೋದು ಅಂತ ಮಾಡಿದ್ದೀವಿ. ಆದರೆ ಮತ್ತೆ ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇರೋದು ನೋಡಿದರೆ ಕರ್ನಾಟಕದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಇಲ್ವೋ ಅನ್ನುವಂಥದ್ದು ಪ್ರಶ್ನೆಯನ್ನು ನಾವು ಇವತ್ತು ಭಾರತ ಸರ್ಕಾರಕ್ಕೆ ನಿರ್ವಹಣಾ ಮಂಡಳಿಗೆ ನಾವು ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ಎಷ್ಟು TMC ನೀರು ಬೇಕು? ಒಂದು ಕಡೆ ಮೇಕೆದಾಟು ನೀರನ್ನ ಯೋಜನೆನ ಅಣೆಕಟ್ಟನ್ನು ಕಟ್ಟಲಿಕ್ಕೆ ತಮಿಳುನಾಡಿನವ್ರು ಅಡ್ಡಕಾಲಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇರೋ ಸ್ವಲ್ಪ ನೀರನ್ನು ನಾವು ಕೃಷಿ ಮಾಡ್ತೀವಿ ಅಂತೇಳಿ ಬಿಡಿ ಅಂತೇಳಿದರೆ ಬೆಂಗಳೂರಿನ ಈ ಭಾರತ ದೇಶದ ಕರ್ನಾಟಕದ ಜನ ಸಾಯಬೇಕಾ? ಇದನ್ನು ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರಾವರಿ ಕೊಳದಿಂದ ಬಂದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾವೇರಿ ನೀರನ್ನು ಅಧಿಕಾರ ತ್ಯಾಗ ಆದರೂ ಪರವಾಗಿಲ್ಲ, ಕಾವೇರಿ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಒಂದು ಪಕ್ಷ ಬಿಟ್ಟಿದ್ದೇ ಆದರೆ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ಈಗ ಕಾವೇರಿ ಕೊಳದಲ್ಲಿರೋದೇ 17 TMC ನೀರಷ್ಟು. ನಮಗೆ ಇನ್ನು ಕುಡಿಯೋಕ್ಕೆ ಬೆಂಗಳೂರು ಮಹಾನಗರ ಇದಕ್ಕೆ ಎಷ್ಟೊಂದು ನೀರು ಬೇಕು ಪ್ರತಿನಿತ್ಯ. ಇದರ ನಡುವೆ ಈಗ ಅಲ್ಲಿ ರೈತರು ಕೂಡ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ನಮಗೆ ಬರಗಾಲ ಇದೆ. ಸುಮಾರು 250 ಕೆರೆಗಳಿಗಿಂತ ಹೆಚ್ಚು ಬತ್ತಿ ಹೋಗಿದ್ದೇವೆ. ಇಂಥ ನಡುವೆ ನಮ್ಮಲ್ಲೇ ನೀರಿಲ್ಲ. ಯಾವ ರೀತಿ ಬಿಡಬೇಕು ಅಂತ ಹಾಗಾದರೆ? ಇಲ್ಲ, ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಒಂದು ಕ್ಯೂಸೆಸ್ ನೀರನ್ನು ಸಹ ರಾಜ್ಯ ಸರ್ಕಾರ ಬೀಳಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ಕುಡಿಲಿಕ್ಕೆ ಬೆಂಗಳೂರು ನಗರದಲ್ಲಿ ದಿನನಿತ್ಯ ಬೆಂಗಳೂರು ನಗರ ಬೆಳೀತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿರುವ ಜನರಿಗೆ ಕುಡಿಲಿಕ್ಕೆ ನೀರು ಸಾಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಂಥ ಇವತ್ತು ಮಂಡ್ಯ ಗ್ರಾಮಾಂತರ ಅಥವಾ ಕನಕಪುರ, ರಾಮನಗರ ಈ ಭಾಗದಲ್ಲಿ ಜಾನುವಾರುಗಳಿಗೆ, ಕೃಷಿಗೆ ಇದಕ್ಕೆ ಯಾವುದಕ್ಕೂ ನೀರು ಖಂಡಿತವಾಗಲೂ ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದ್ದಾವಾಗ ಮಳೆ ಬಂದಾವಾಗ ಹರಿದು ಹೋಗಿದ್ದೀವಿ, ಬಿಟ್ಟಿದ್ದೀವಿ. ಕಳೆದ ಬಾರಿ ನಮ್ಮ ಜಗಳ ಇದ್ದಿಲ್ಲ, ತೆಗದೇ ಇದ್ದಿಲ್ಲ. ನಮಗಿದ್ರೆ ನಾವು ಕೊಡ್ತೀವಿ. ನಮಗೆ ಇಲ್ದಿರುವಂಥ ನೀರನ್ನು ಅವ್ರಿಗೆ ಕೊಡಲಿಕ್ಕೆ ಹೆಂಗೆ ಸಾಧ್ಯ? ಇವತ್ತು ಬೆಂಗಳೂರು ನಗರ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಅವ್ರು ಕುಡಿಲಿಕ್ಕೆ ಮತ್ತು ಬೇರೆ ಕೆಲಸಗಳಿಗೆ ಎಲ್ಲಿಂದ ನೀರು ತರ್ತಾರೆ? ಆದ್ದರಿಂದ ಸರ್ಕಾರ ಕೊಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರದ ಜೊತೆ ಈ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಲ್ಲ ಜನರು ಸಹ ಸರ್ಕಾರದ ಜೊತೆ ಇರ್ತಾರೆ. ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಕಾವೇರಿ ನಿರ್ವಹಣಾ ಮಂಡಳಿ ಏನಿದೆ, ನೀರಾವರಿ ಸಮಿತಿ, ಯಾವುದೇ ಕಾರಣಕ್ಕೂ ಅವರ ಆಜ್ಞೆಯನ್ನು ನಾವು ಯಾರೂ ಪಾಲಿಸಲಿಕ್ಕೆ ಆಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡಬೇಕನ್ನೋದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗ ಮತ್ತೊಂದು ಆಗಸ್ಟ್ 3ನೇ ತಾರೀಕು ಈಗ ಒಂದು ಸಭೆ ಫಿಕ್ಸ್ ಆಗಿದೆ. ತಮಿಳುನಾಡು CM ಮತ್ತು ನಮ್ಮ ಕರ್ನಾಟಕದ CM DK ಶಿವಕುಮಾರ್ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಸಭೆಯನ್ನು ಇಟ್ಕೊಂಡಿದ್ರು ಇದ್ರ ಕುರಿತಾಗಿ. ಇದರಲ್ಲಿ ಏನಾದರೂ ಫಲಪ್ರದ ಆಗ್ಬೋದಾ ಅಂತ ನಿರೀಕ್ಷೆ? ಇಲ್ಲಾಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಖಂಡಿತವಾಗಲೂ ವಿಜಯ್ ಅವ್ರ ಜೊತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಲಿಯನ್ಸ್ ಇದೆ. ಇವತ್ತು ಮಾತಾಡಿ ನೀರಿನ ಸಮಸ್ಯೆನ ಬಗೆಹರಿಸಬೇಕು. ತಮಿಳುನಾಡಿಗೆ ಕೇಳ್ತಾ ಇರುವಂಥದ್ದು ಕುಡಿಲಿಕ್ಕಲ್ಲ, ಅವರು ಕೃಷಿ ಕೇಳ್ತಾ ಇರುವಂಥದ್ದು, ಅವ್ರ ಪಾಲನ್ನಂತಲೇ ಕೇಳ್ತಾ ಇದ್ದಾರೆ. ಅವರಲ್ಲ ಅಣೆಕಟ್ಟು ಕಟ್ಟಿರೋ ನಮ್ಮ ಮಹಾರಾಜರು ಕಟ್ಟಿರುವಂಥದ್ದು. ಮಾತುಕತೆ ನಡೀಲಿ, ಒಳ್ಳೆಯದಾಗಲಿ, ಶುಭ ಸುದ್ದಿ ಬರಲಿ. ಒಂದು ಪಕ್ಷ ನೀರನ್ನು ಬಿಟ್ಟಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಕೈಕಟ್ಟಿ ಕೂತ್ಕೊಳ್ಳಲ್ಲ. ಬೀದಿಗಿಳಿತೀವಿ. ಯಾವ ಮಟ್ಟದ ಕ್ರಾಂತಿ ಬೇಕಾರಾಗ್ಬೋದು. ಎಲ್ಲ ಸಭೆ ಸೇರಿ ಕರ್ನಾಟಕ ಬಂದ್ ಸಹ ಆಗುವಂಥದ್ದು ಸನ್ನಿಹಿತವಾಗಿದೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, KR ಕುಮಾರ್ ಅವರು, ನಾರಾಯಣಗೌಡರು ಎಲ್ಲರೂ ಸಹ ಸೇರಿ ಒಟ್ಟಿಗೆ ಸೇರಿ ಮಾತಾಡಿ ಇದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನು ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ, ಯಾಕಂದರೆ ನಮ್ಮ ಬಳಿ ನೀರಿದ್ದರೆ ನಾವು ಖಂಡಿತ ಕೊಡ್ಬೋದಿತ್ತು, ನಮ್ಮಲ್ಲೇ ನೀರಿಲ್ಲ ಅಂತ ಬರಗಾಲ ಬಂದಿರುವಂಥದ್ದು. ಇಂಥ ಮಹಾನಗರ ಬೆಂಗಳೂರಿಗೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಬರ್ತಾರೆ, ದೊಡ್ಡದಾಗಿ ಬೆಳೀತಾ ಇದೆ. ಇದಕ್ಕೆ ಸರಿದೂಗಿಸೋಕ್ಕೆ ಕಷ್ಟ ಆಗಿರುವಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ 1 ಕ್ಯೂಸೆಕ್ ನೀರು ಸಹ ಬಿಡಬಾರ್ದು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಮಾಡಿದ್ರೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಕರ್ನಾಟಕ ಬಂದ್ ಕೂಡ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.